ಗೆಳೆಯರೇ, ನಿಮಗೆ ಗೊತ್ತಾ, ದಾಂಪತ್ಯ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳ ಹಿಂದೆ ಹಲವು ಬಾರಿ ಕಾಣಿಸದ ಕಾರಣವೇ ಲೈಂಗಿಕ ಸಮಸ್ಯೆಗಳು. ಹೌದು, ಲೈಂಗಿಕ ಸಮಸ್ಯೆಗಳು ಏಕೆ ಬರ್ತವೆ ಮತ್ತು ಅದನ್ನು ಹೇಗೆ ಪರಿಹರಿಸಿಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮಾನಸಿಕ ಒತ್ತಡ. ಇಂದಿನ ಫಾಸ್ಟ್ ಲೈಫ್ನಲ್ಲಿ ಸ್ಟ್ರೆಸ್ ಸಾಮಾನ್ಯವಾಗಿದೆ. ಕೆಲಸದ ಒತ್ತಡ, ಹಣದ ಸಮಸ್ಯೆ, ಕುಟುಂಬದ ಗೊಂದಲ ಇವೆಲ್ಲ ಮನಸ್ಸನ್ನು ಕ್ಲಾಂತ ಮಾಡುತ್ತವೆ. ಪರಿಣಾಮ ಲೈಂಗಿಕ ಆಸಕ್ತಿ ಕಡಿಮೆಯಾಗುತ್ತದೆ. ಹಾರ್ಮೋನ್ ಅಸಮತೋಲನ. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಕಡಿಮೆಯಾಗುವುದು, ಮಹಿಳೆಯರಲ್ಲಿ ಈಸ್ಟ್ರೋಜನ್ ಬದಲಾವಣೆ. ಇದು ನೇರವಾಗಿ ಸೆಕ್ಸ್ ಲೈಫ್ ಮೇಲೆ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ವಯಸ್ಸು ಹೆಚ್ಚಾದಂತೆ ಇದು ಕೂಡ ಹೆಚ್ಚಾಗುತ್ತದೆ. ದೇಹದ ಆರೋಗ್ಯ ಸಮಸ್ಯೆಗಳು. ಮಧುಮೇಹ, ರಕ್ತದೊತ್ತಡ, ಹೃದಯ ಸಮಸ್ಯೆಗಳು ಇವು ದೇಹದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತವೆ. ಸೆಕ್ಸ್ ಲೈಫ್ ಕೂಡ ದುರ್ಬಲವಾಗುತ್ತದೆ. ಕೆಟ್ಟ ಜೀವನ ಶೈಲಿ. ಧೂಮಪಾನ, ಮದ್ಯಪಾನ, ವ್ಯಾಯಾಮದ ಕೊರತೆ, ಅಸ್ವಸ್ಥ ಆಹಾರ ಇವೆಲ್ಲ ಸೇರಿ ಲೈಂಗಿಕ ಆರೋಗ್ಯವನ್ನು ಹಾಳು ಮಾಡುತ್ತವೆ. ಸಂಬಂಧದಲ್ಲಿ ಅಸಮಾಧಾನ. ಗಂಡ ಹೆಂಡತಿ ನಡುವೆ ಜಗಳ ನಡೆದರೆ ಇದರಿಂದ ಭಾವನಾತ್ಮಕವಾಗಿ ದೂರವಾಗುತ್ತಾರೆ ಮತ್ತು ನಂಬಿಕೆಯ ಕೊರತೆ ಉಂಟಾಗುತ್ತದೆ. ಇದರಿಂದ ಮನಸ್ಸಿನ ಸಂಪರ್ಕ ಕಡಿಮೆಯಾಗುತ್ತದೆ. ಪರಿಣಾಮ ಸಂಭೋಗ ಜೀವನದ ಮೇಲೆ ನೇರ ಪರಿಣಾಮ ಉಂಟಾಗುತ್ತದೆ. ಸರಿಯಾದ ಮಾಹಿತಿ ಕೊರತೆ. ಲೈಂಗಿಕ ವಿಷಯಗಳ ಬಗ್ಗೆ ತಪ್ಪು ಕಲ್ಪನೆಗಳು, ಭಯ, ಸಂಕೋಚ, ತಪ್ಪು ನಿರೀಕ್ಷೆಗಳು ಇವು ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಔಷಧಿಗಳ ಪಾರ್ಶ್ವ ಪರಿಣಾಮಗಳು. ಕೆಲವು ಮೆಡಿಸಿನ್ಗಳು ಅಂದರೆ ಡಿಪ್ರೆಷನ್ ಟ್ಯಾಬ್ಲೆಟ್ಗಳು, BP ಔಷಧಿಗಳು, ಮಧುಮೇಹದ ಔಷಧಿಗಳು, ಹೃದಯ ಸಂಬಂಧಿ ಔಷಧಿಗಳು ಇವು ಲೈಂಗಿಕ ಆಸಕ್ತಿಯನ್ನ ಕಡಿಮೆ ಮಾಡಬಹುದು. ವಯಸ್ಸಿನ ಪ್ರಭಾವ. ವಯಸ್ಸಾದಂತೆ ದೇಹದ ಶಕ್ತಿ ಕಡಿಮೆಯಾಗುತ್ತದೆ. ಇದು ಸಹಜ, ಆದರೆ ಕೆಲವರು ಇದನ್ನು ಸಮಸ್ಯೆ ಎಂದು ಭಾವಿಸುತ್ತಾರೆ. ಕೊನೆಯದಾಗಿ ಹೇಳಬೇಕೆಂದರೆ ಗೆಳೆಯರೇ, ಲೈಂಗಿಕ ಸಮಸ್ಯೆಗಳು ಲಜ್ಜೆ ಪಡುವ ವಿಷಯ ಅಲ್ಲ. ಅವುಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಪರಿಹಾರ ತೆಗೆದುಕೊಂಡರೆ ದಾಂಪತ್ಯ ಜೀವನ ಖಂಡಿತವಾಗಿ ಸುಖಕರವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.